ನಮಸ್ಕಾರ ಎಲ್ರಿಗೂ. ನೀವೇನಾದ್ರೂ ಒಂದು ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡತ್ತಿದ್ರೆ ನಿಮ್ಗೆ ಇವತ್ತಿನ ಈ ಒಂದು ವಿಡಿಯೋ ಒಳಗ ಮೂರು ಬೆಸ್ಟ್ ಅಪ್ಲಿಕೇಶನ್ಸ್ ಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಮೂರು ಆಪ್ಸ್ ಗಳು ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಫ್ರೀ ಆಗಿ ಅವೈಲೇಬಲ್ ಇರುವಂತದ್ದು. ಈ ಮೂರು ಆಪ್ಸ್ ಗಳು ನೀವು ಡೈಲಿ ಮೊಬೈಲ್ ಯೂಸ್ ಮಾಡ್ಬೇಕಾದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮತ್ತೆ ಒಂದಕ್ಕಿಂತ ಒಂದು ಆಪ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತದ್ದು. ಈ ಮೂರು ಆಪ್ಸ್ ಗಳ ಬಗ್ಗೆ 100% ನಿಮ್ಗೆ ಗೊತ್ತಿರೋದಿಲ್ಲ. ಯಾವ್ಯಾವ ಆಪ್ಸ್ ಇದೆ, ಯಾವ ತರ ವರ್ಕ್ ಆಗುತ್ತೆ, ಯಾವ ತರ ಯೂಸ್ ಮಾಡೋದು ಅಂತ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ ಇದೇ ತರ ಒಂದು ಯೂಸ್ಫುಲ್ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ತಿಳ್ಕೊಬೇಕಂತ ಮಾಡಿದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಬರೀದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಒಂದು ಟೈಮ್ ಅನ್ನು ವೇಸ್ಟ್ ಮಾಡದೆ ಬೇಗನೆ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ಫಸ್ಟ್ ಆಪ್ ಯಾವ್ದಪ್ಪ ಅಂದ್ರೆ ವೈಫೈ AR ಅಂತ. ಗೂಗಲ್ ಪ್ಲೇ ಸ್ಟೋರ್ಗೆ ಬಂದ್ಬಿಟ್ಟು ವೈಫೈ AR ಅಂತ ಸರ್ಚ್ ಮಾಡಿ. ವೈಫೈ AR ಅಂತ ಸರ್ಚ್ ಮಾಡಿದಾಗ ಈ ತರ ಒಂದು ಆಪ್ಷನ್ಸ್ ಗಳು ಬರ್ತಾ ಇರುವಂತದ್ದು. ಈ ತರ ಲೋಗೋ ಇರುವಂತದ್ದು, ಗ್ರೀನ್ ಕಲರ್ ಲೋಗೋ ಇರುವಂತದ್ದು. ಈ ಒಂದು ವೈಫೈ AR ಆಪ್ ಅನ್ನ ಕಂಪ್ಲೀಟ್ ಆಗಿ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ನಮಗೆ ಈ ರೀತಿ ಒಂದು ಆಪ್ಷನ್ಸ್ ಬರ್ತಾ ಇರುವಂತದ್ದು. ನೀವೇನಾದ್ರೂ ವೈಫೈ ಯೂಸ್ ಮಾಡ್ತಿದ್ರೆ ವೈಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ಮ ಒಂದು ಮೊಬೈಲ್ ಇಂಟರ್ನೆಟ್ ಯೂಸ್ ಮಾಡ್ತಿದ್ರೆ ನಿಮ್ಮ ಒಂದು ಮೊಬೈಲ್ ಇಂಟರ್ನೆಟ್ ಅಂತ 5G ಆರ್ LTE ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಒಂದು ಮೊಬೈಲ್ ಲೊಕೇಶನ್ ಆನ್ ಇರಬೇಕಾಗುತ್ತೆ. ಎನೇಬಲ್ ಮಾಡಿಬಿಟ್ಟು ಲೊಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡ್ಬಿಟ್ಟು ಈ ಒಂದು ಆಪ್ ಅನ್ನ ಓಪನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಪನ್ ಮಾಡ್ಕೊಂಡಾಗ ಈ ತರ ಒಂದು ಆಪ್ಷನ್ಸ್ ಬರ್ತಾ ಇರುವಂತದ್ದು. ಇಲ್ಲಿ ರೈಟ್ ಸೈಡ್ ಪ್ಲಸ್ ಐಕಾನ್ ಬಂದಿರುವಂಥದ್ದು ಸ್ನೇಹಿತರೆ. ನಿಮ್ಮ ಒಂದು ರೂಮ್ ಅಲ್ಲಿ ಎಲ್ಲಿ ಇಂಟರ್ನೆಟ್ ಎಷ್ಟಿದೆ ಅಂತ ನಿಮಗೆ ಗೊತ್ತಾಗ್ತಾ ಇರುವಂಥದ್ದು. ಯಾವ ಒಂದು ಪ್ಲೇಸ್ ಅಲ್ಲಿ ಒಂದು ಇಂಟರ್ನೆಟ್ ಸ್ಪೀಡ್ ಇದೆ ಅಂತ ನಿಮ್ಗೆ ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ನಿಮ್ಮ ಒಂದು ರೂಮ್ ಅಲ್ಲಿ ಯಾವ ಒಂದು ಪ್ಲೇಸ್ ಅಲ್ಲಿ ಇಂಟರ್ನೆಟ್ ಎಷ್ಟಿದೆ ಅಂತ ನಿಮ್ಗೆ ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ನಿಮ್ಮ ಒಂದು ರೂಮ್ ಅಲ್ಲಿ ಇಂಟರ್ನೆಟ್ ಎಷ್ಟು ಸ್ಪೀಡ್ ಎಲ್ಲಿ ಬರುತ್ತೆ ಅಂತ ಈಸಿಯಾಗಿ ಈ ಒಂದು ಆಪ್ ಮೂಲಕ ನೀವು ತಿಳ್ಕೊಬಹುದು ಸ್ನೇಹಿತರೆ. ಯಾವ ಒಂದು ಪ್ಲೇಸ್ ಅಲ್ಲಿ ಎಷ್ಟು ಸ್ಪೀಡ್ ಇದೆ ಅಂತ ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಇನ್ನ ಸೆಕೆಂಡ್ ಆಪ್ ನೇಮ್ ಬಂದ್ಬಿಟ್ಟು ಬ್ಲ್ಯಾಕ್ ಎಡ್ಜ್ ಅಂತ. ಬ್ಲ್ಯಾಕ್ ಎಡ್ಜ್ ಅಂತ ಟೈಪ್ ಮಾಡಿ. ಈಗ ಫಸ್ಟ್ ಆಪ್ಷನ್ ಬಂದಿರುವಂತದ್ದು ಬ್ಲ್ಯಾಕ್ ಸ್ಕ್ರೀನ್ ವಿಡಿಯೋ ಸ್ಕ್ರೀನ್ ಆಫ್ ಅಂತ ಬಂದಿರುವಂತದ್ದು. ಇದು ಜಸ್ಟ್ 5 MB ಇರುವಂತದ್ದು. ಇದು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಆಗಿ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ಓಪನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ಲಾಕ್ ಥೀಮ್ ನಿಮಗೆ ಯಾವ ತರ ಬೇಕು ಅಂತ ನೀವು ಇಲ್ಲಿ ಸೆಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮಗೆ ಲಾಕ್ ಥೀಮ್ ಯಾವ ತರ ಬೇಕು ಅಂತ ನೀವು ಇಲ್ಲಿ ಸೆಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಏನಾದರೂ ಸೆಟ್ಟಿಂಗ್ಸ್ ಮಾಡೋದಿದ್ರೆ ನಿಮಗೆ ಯಾವ ತರ ಒಂದು ಅಡ್ಜಸ್ಟ್ ಮಾಡ್ಕೋಬೇಕು ಈ ಆಪ್ ಅಂತ ಇಲ್ಲಿ ಸೆಟ್ಟಿಂಗ್ ಇರುವಂತದ್ದು ಸ್ನೇಹಿತರೆ. ನಿಮ್ಮ ಒಂದು ಫಿಂಗರ್ ಪ್ರಿಂಟ್ ನೀವು ಇಲ್ಲಿ ಯಾಡ್ ಮಾಡ್ಕೋಬಹುದು ಸ್ನೇಹಿತರೆ. ಮೊಬೈಲ್ ಲಾಕ್ ಇದ್ದಾಗ ಎನೇಬಲ್ ಮಾಡೋದಕ್ಕೆ ನಿಮ್ಮ ಒಂದು ಫಿಂಗರ್ ಪ್ರಿಂಟ್ ಕೂಡ ನೀವು ಇಲ್ಲಿ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಇರುವ ಫಿಂಗರ್ ಪ್ರಿಂಟ್ ಅನ್ನ ನೀವು ಇಲ್ಲಿ ಎನೇಬಲ್ ಕೂಡ ಮಾಡ್ಕೋಬಹುದು ಸ್ನೇಹಿತರೆ. ಜಸ್ಟ್ ನೀವು ಯೂಟ್ಯೂಬ್ ನೋಡ್ಬೇಕಾದ್ರೆ ಅಥವಾ ಯಾವ್ದಾದ್ರು ಒಂದು ಆ್ಯಪ್ ಯೂಸ್ ಮಾಡಬೇಕಾದ್ರೆ ನಿಮಗೆ ಸ್ಕ್ರೀನ್ ಆಫ್ ಮಾಡೋದಿದ್ರೆ ಈ ತರ ಒಂದು ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಗಿವ್ ಪರ್ಮಿಷನ್ ಅಂತ ಕೇಳ್ತಾ ಇರುವಂತದ್ದು. ಈ ಒಂದು ಆ್ಯಪ್ ಅನ್ನ ನೀವು ಪರ್ಮಿಷನ್ ಆನ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ಆ್ಯಪ್ ಯೂಸ್ ಮಾಡೋದಕ್ಕೆ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಪರ್ಮಿಷನ್ ಬೇಕಾಗುತ್ತೆ. ಇಲ್ಲಿ ಬ್ಲ್ಯಾಕ್ ಸ್ಕ್ರೀನ್ ನಾಟ್ ಅಲೌಡ್ ಅಂತ ಇರುವಂತದ್ದು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಅಲೌ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದಾದ ನಂತರ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ತರ ಸೆಟ್ ಮಾಡ್ಕೊಂಡಾಗ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಎಡ್ಜ್ ಅಲ್ಲಿ ಒಂದು ಲಾಕ್ ಸಿಂಬಲ್ ಬಂದಿರುವಂತದ್ದು, ಮೂಲೆಯಲ್ಲಿ ಈ ತರ ಲಾಕ್ ಸಿಂಬಲ್ ಬಂದಿರುವಂತದ್ದು. ಜಸ್ಟ್ ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಆಯ್ತು. ನಿಮ್ಮ ಒಂದು ಸ್ಕ್ರೀನ್ ಕಂಪ್ಲೀಟ್ ಆಗಿ ಆಫ್ ಆಗುತ್ತೆ ಸ್ನೇಹಿತರೆ. ಯೂಟ್ಯೂಬ್ ಯೂಸ್ ಮಾಡಬೇಕಾದ್ರೆ ಅಥವಾ ಏನಾದ್ರೂ ಒಂದು ಆ್ಯಪ್ ಯೂಸ್ ಮಾಡಬೇಕಾದ್ರೆ ನಿಮಗೆ ಜಸ್ಟ್ ವಾಯ್ಸ್ ಕೇಳೋದಿದ್ರೆ ಈ ತರ ಒಂದು ಸೆಟ್ಟಿಂಗ್ ಅನ್ನ ಸೆಟ್ ಮಾಡ್ಕೋಬಹುದು ಸ್ನೇಹಿತರೆ. ಈ ಆಪ್ ಇಂದ ಈ ತರ ಸೆಟ್ಟಿಂಗ್ ಅನ್ನ ಸೆಟ್ ಮಾಡ್ಕೊಂಡ್ಬಿಟ್ಟು ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಇದು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಯೂಸ್ಫುಲ್ ಆಗಿದೆ. ಇನ್ನು ನೆಕ್ಸ್ಟ್ ಆಪ್ ಬಂದ್ಬಿಟ್ಟು ಗೂಗಲ್ ಪ್ಲೇ ಸ್ಟೋರ್ ಗೆ ಬಂದ್ಬಿಟ್ಟು ಮೂವೀಸ್ ಎಡ್ಜ್ ಅಂತ ಸರ್ಚ್ ಮಾಡಿ. ಮೂವೀಸ್ ಎಡ್ಜ್ ಅಂತ ಸರ್ಚ್ ಮಾಡಿದಾಗ ನಮಗೆ ಈ ರೀತಿ ಆಪ್ಷನ್ಸ್ ಗಳು ಬರ್ತಾ ಇರುವಂತದ್ದು. ಇಲ್ಲಿ ಮೊದಲ ಆಪ್ ಏನ್ ಬಂದಿದೆ, ಇಲ್ಲಿ ಮೂವೀಸ್ ಎಡ್ಜ್ ಅಂತ ಒಂದು ಆಪ್ಷನ್ಸ್ ಬಂದಿರುವಂತದ್ದು. ಲೋಗೋ ನೋಡ್ಕೊಳ್ಳಿ ಸ್ನೇಹಿತರೆ. ಈ ತರ ಇರುವಂತದ್ದು, ಈ ತರ ಆಪ್ ಲೋಗೋ ಇರುವಂತ ಒಂದು ಆಪ್ ಅನ್ನ ಗೂಗಲ್ ಪ್ಲೇ ಸ್ಟೋರ್ ಗೆ ಹೋಗ್ಬಿಟ್ಟು ಮೂವೀಸ್ ಎಡ್ಜ್ ಅಂತ ಟೈಪ್ ಮಾಡಿಬಿಟ್ಟು ಈ ಒಂದು ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈ ಆಪ್ ಬಂದ್ಬಿಟ್ಟು 20 MB ಇರುವಂತದ್ದು. ಈ ಒಂದು ಮೂವೀಸ್ ಎಡ್ಜ್ ಆಪ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾಗ ನಮಗೆ ಈ ರೀತಿ ಇಂಟರ್ಫೇಸ್ ಬರ್ತಾ ಇರುವಂತದ್ದು. ಇಲ್ಲಿ ಡ್ರಾ ಓವರ್ ಆಪ್ಸ್ ಅಂತ ಇರುವಂತದ್ದು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸೆಲೆಕ್ಟ್ ಮೂವೀಸ್ ಎಡ್ಜ್ ಫ್ರಮ್ ನೆಕ್ಸ್ಟ್ ಸ್ಕ್ರೀನ್ ಅಂತ ಬಂದಿರುವಂತದ್ದು. ಇದರಲ್ಲಿಯೂ ಕೂಡ ಈ ಒಂದು ಆಪ್ಗೆ ಆಗ್ಲೇ ಹೇಳಿದಾಗೆ ಆ ಒಂದು ಸೆಕೆಂಡ್ ಆಪ್ಗೆ ಯಾವ ತರ ಒಂದು ಪರ್ಮಿಷನ್ ಆನ್ ಮಾಡಿದೀವಿ, ಈ ಒಂದು ಆಪ್ಗೂ ಕೂಡ ಒಂದು ಪರ್ಮಿಷನ್ ಕೇಳ್ತಾ ಇರುವಂತದ್ದು ಸ್ನೇಹಿತರೆ. ಇಲ್ಲಿ ಆಪ್ ಎಲ್ಲಿದೆ ಅಂತ ಸರ್ಚ್ ಮಾಡಿಬಿಟ್ಟು ಇದರ ಒಂದು ಪರ್ಮಿಷನ್ ಅನ್ನ ಆನ್ ಮಾಡ್ಕೊಳ್ಳಿ. ಅಲೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಈ ಒಂದು ಆಪ್ ಅನ್ನ ಓಪನ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡ್ಕೋಬಹುದು. ಇಲ್ಲಿ AOD ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡಿಫ್ರೆಂಟ್ ಯೂನಿಕ್ ಸ್ಟೈಲ್ಸ್ ಆದಂತ ಒಂದು ವಾಚ್ ಸ್ಟೈಲ್ ಇರುವಂತದ್ದು ಸ್ನೇಹಿತರೆ. ನೋಡ್ಕೋಬಹುದು. ಲಾಕ್ ಸ್ಕ್ರೀನ್ ಗೆ ನಿಮ್ಗೆ ಡಿಫ್ರೆಂಟ್ ಯೂನಿಕ್ ಸ್ಟೈಲ್ ಅಲ್ಲಿ ಒಂದು ಅಸ್ಥೆಟಿಕ್ ಅಲ್ಲಿ ನಿಮ್ಮ ಒಂದು ಲಾಕ್ ಸ್ಕ್ರೀನ್ ಗೆ ಒಂದು ಟೈಮ್ ಅನ್ನ ಸೆಟ್ ಮಾಡ್ಕೋಬಹುದು. ಟೈಮರ್ ಅನ್ನ
ಸೆಟ್ ಮಾಡ್ಕೋಬಹುದು. ವಾಚ್ ಫೇಸಸ್ಗಳು ಇರುವಂಥದ್ದು ಸ್ನೇಹಿತರೆ ನೋಡ್ಕೋಬಹುದು. ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಸೆಟ್ ಮಾಡ್ಕೋಬಹುದು. ಎಡ್ಜ್ ಲೈಟ್ ಕೂಡ ಇರುವಂಥದ್ದು ನಿಮ್ಮ ಒಂದು ಮೊಬೈಲಲ್ಲಿ ಈ ತರ ನೋಡ್ಕೋಬಹುದು. ಸ್ಕ್ರೀನ್ ಅಲ್ಲಿ ಎಡ್ಜ್ ಲೈಟ್ ಬರ್ತಾ ಇರುವಂಥದ್ದು ನನ್ನ ಒಂದು ಮೊಬೈಲಲ್ಲಿ ಬರ್ತಾ ಇರುವಂಥದ್ದು ಸ್ನೇಹಿತರೆ. ಈ ತರ ಎಡ್ಜ್ ಲೈಟ್ ಗಳನ್ನ ನೀವು ಇಲ್ಲಿ ಸೆಟ್ಟಿಂಗ್ ಅನ್ನ ಸೆಟ್ ಮಾಡ್ಕೋಬಹುದು. ಮತ್ತೆ ಬೇರೆ ಬೇರೆ ಡಿಫ್ರೆಂಟ್ ವಾಚ್ ಫೇಸಸ್ ಗಳನ್ನ ನೀವು ಇಲ್ಲಿ ಸೆಟ್ ಮಾಡ್ಕೋಬಹುದು. ಇಲ್ಲಿ ಸೆಟ್ಟಿಂಗ್ಸ್ ಗೆ ಬಂದ್ಬಿಟ್ಟು ಆಲ್ವೇಸ್ ಆನ್ ಡಿಸ್ಪ್ಲೇ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸೆಟ್ ಮಾಡ್ಕೋಬಹುದು. ಆ ಒಂದು ವಾಚ್ ಗೆ ಬ್ರೈಟ್ನೆಸ್ ಕೂಡ ನೀವು ಇಲ್ಲಿ ಸೆಟ್ ಮಾಡ್ಕೋಬಹುದು. ಆಲ್ವೇಸ್ ಆನ್ ಡಿಸ್ಪ್ಲೇ ಇಲ್ಲಿ ಆನ್ ಇಡಬೇಕಾಗುತ್ತೆ ಸ್ನೇಹಿತರೆ. ಈ ಆ್ಯಪ್ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಮತ್ತೆ ಯೂಸ್ಫುಲ್ ಆಗ್ತಾ ಇರುವಂಥದ್ದು ಯೂನಿಕ್ ಆ್ಯಪ್ ಇದಾಗಿರುವಂಥದ್ದು ಸ್ನೇಹಿತರೆ. ಇದಿಷ್ಟಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ. ಏನೇ ಒಂದು ಡೌಟ್ಸ್ ಇದ್ರು ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ. ಯಾವುದೇ ಒಂದು ವಿಡಿಯೋ ಬೇಕಿದ್ರು ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.